ಇವತ್ತು ವೆಂಗಯ್ಯನ ಕೆರೆಯ ಫರ್ದರ್ ಡೆವಲಪ್ಮೆಂಟಲ್ಲಿ 12ನೇ ಅಪ್ಡೇಟ್ ಇವತ್ತಿಂದು. ಇಲ್ಲಿ ನೋಡ್ಬೋದು ಒಳಗಡೆ ಇನ್ನರ್ ಫೆನ್ಸಿಂಗ್, ಅದೇ ವಾಟರ್ ಬಾಡಿ ಫೆನ್ಸಿಂಗು ಆಗ್ತಾಯಿದೆ. ಮತ್ತು ಇದು ಕರ್ವ್ ಸ್ಟೋನು ಆಲ್ಮೋಸ್ಟು ಇವಾಗೊಂದು 40% ಮುಗಿದಿದೆ. ಸೊ ಇನ್ನು ಫರ್ದರ್ ಅಪ್ಡೇಟ್ ಏನಂದರೆ, ಸೊ ಇಲ್ಲಿ ನೋಡ್ಬೋದು ವಾಟರ್ ಬಾಡಿ ಫೆನ್ಸಿಂಗು ಯಾವುದೇ ಇದು ಮೊದಲು ಹಾಕಿದಂಥ ಗಿಡಗಳು, ಅಂದರೆ 20 ವರ್ಷದ ಹಿಂದೆ ಹಾಕಿದ್ದಂಥ ಗಿಡಗಳು ಯಾವುದಕ್ಕೂ ಡ್ಯಾಮೇಜ್ ಮಾಡ್ದೇ ವಾಟರ್ ಬಾಡಿ ಫೆನ್ಸಿಂಗು ಮಾಡ್ತಾಯಿದ್ದಾರೆ. ಅದೊಂದು ಖುಷಿ ವಿಚಾರ. ಸೊ ಇಲ್ಲಿ ನೋಡ್ಬೋದು ಈ ಒಂದು 12ನೇ ಅಪ್ಡೇಟಲ್ಲಿ ಸೈಮಲ್ಟೇನಿಯಸ್ ಆಗಿ, ಅಂದರೆ ಕರ್ವ್ ಸ್ಟೋನು ಮತ್ತು ಆವಾಗಲೇ ನಾನು ತಿಳಿಸ್ದಾಗೆ ವಾಟರ್ ಬಾಡಿ ಫೆನ್ಸಿಂಗ್ ನಡೀತಾ ಇದೆ. ಸೊ ಇದು ತುಂಬ ತ್ವರಿತಗತಿಯಲ್ಲಿ ನಡೀತಾ ಇದೆ. ಸೊ ಇಲ್ಲಿ ನೋಡ್ಬೋದು ಹೋದ ವಾರ ನಮ್ಮ ಕಮಿಷನರ್ ಡಿ ರಮೇಶ್ ಸಾಹೇಬರು ಬಂದಿದ್ದರು. ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಅಂತೆ ತುಂಬ ಬೇಗ ಕೆಲಸ ನಡೀತಾ ಇದೆ. ಸೊ ಅವರು ತಿಳಿಸಿದಾಗೆ ಜನವರಿ 30, 2026 ಅಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ. ಈ ಫರ್ದರ್ ಡೆವಲಪ್ಮೆಂಟ್ ಏನಿದೆಯೋ, ಈ ರಿಜ್ಯುನೇಷನ್ ಪ್ರೋಸೆಸ್ ಆದಮೇಲೆ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ತ್ವರಿತಗತಿಯಲ್ಲಿ ಕರ್ಬ್ ಸ್ಟೋನು ಆಗ್ತಾ ಇರೋದು. ಇದಾದಮೇಲೆ ಹೊಸಕೋಟೆ ಗ್ರಾವಲ್ ಹಾಕಿದ್ರೆ ಇಲ್ಲಿಂದ ಒಂದು ಕೆಲಸ ಮುಗಿಯುತ್ತೆ. ಅಂದರೆ ವಾಕರ್ಸ್ ಕ್ಯಾನ್ ಎಂಜಾಯ್ ದಿ ಲೇಕ್ ಅಟ್ಮಾಸ್ಫಿಯರ್. ಇನ್ನೂ ಒಂದು 3 ವೀಕ್ಸ್ ಆಗ್ಬೋದು. ಸೊ ಎಷ್ಟು ಕಲ್ಲಿಡ್ತಾ ಇದ್ದೀರಾ ಡೈಲಿ? ಎಷ್ಟು ಮೀಟ್ರ್ ಹೋಗ್ತಾ ಇದೆ ಡೈಲಿ ಅಂದಾಜು? 150ರಿಂದ 200 ಮೀಟ್ರ್ ಹೋಗುತ್ತೆ ಡೈಲಿ. ಸೊ ಇಲ್ಲಿ ನೋಡ್ಬೋದು. ಸೊ ಅಕಾರ್ಡಿಂಗ್ ಟು ಕಾಂಟ್ರಾಕ್ಟರ್ ಆ್ಯಂಡ್ ಲೇಬರ್, ಸೊ ಒಂದು 100ರಿಂದ 200 ಮೀಟ್ರ್ ಹೋಗ್ತಾಯಿದೆ. ಸೊ ನಾನು ಕನ್ಸರ್ನ್ ಅಥಾರಿಟೀಸಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ಇಲ್ಲಿ ವಾಕ್ವೇ ಆಗಿದೆ, ಇದ್ರ ಪಕ್ಕದಲ್ಲಿ ಯಥೇಚ್ಛವಾಗಿ ಜಾಗ ಇದೆ. ಇಲ್ಲಿ ನೋಡ್ಬೋದು ಸುಮಾರು 1 ಕಿಲೋಮೀಟ್ರ್ ಮೇಲೆಗಡೆ ಬರ್ಬೋದು. ಒಂದು ಸೈಡೇ 1-1.5 ಕಿಲೋಮೀಟ್ರ್ ಮೇಲೆ ಬರುತ್ತೆ. ಇಲ್ಲಿ ಒಂದು ಸೈಕ್ಲಿಂಗ್ ಟ್ರ್ಯಾಕ್ ಮಾಡಿಕೊಟ್ರೆ ಸೈಕ್ಲಿಂಗಿಸ್ಟಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲೇ ಬಂದು, ಯಾಕೆಂದರೆ ರೋಡಲ್ಲೆಲ್ಲ ಸೈಕ್ಲಿಸ್ಟು ಹೋಗ್ತಾ ಇರೋದು ನೋಡ್ಬೋದು, ತುಂಬ ಡೇಂಜರಲ್ಲಿ ಸೈಕ್ಲಿಂಗ್ ಮಾಡ್ತಾಯಿದ್ದಾರೆ ಅವರು. ಅದರಿಂದ ಈ ಒಂದು ಪಕ್ಕದ ಭಾಗದಲ್ಲಿ ಒಂದು ಸೈಕಲ್ ಟ್ರ್ಯಾಕ್ ಮಾಡಿಕೊಟ್ರೆ ಸುಮಾರು 3 ಕಿಲೋಮೀಟ್ರ್ ಬರ್ಬೋದು ಹೋಗ್ತಾ ಬರ್ತಾ. ಅಂದರೆ ಸುತ್ತು ಇಲ್ಲಂದೇ ರೌಂಡ್ ಮಾಡಿದಾಗ ಸೇಫ್ಟಿನೂ ಇರುತ್ತೆ ಅವ್ರಿಗೆ. ಸೇ ಬಟ್ ಒಂದು 10 ರೌಂಡ್ಸ್ ಹೊಡೆದ್ರೆ ಅಮೇಚರ್ ಸೈಕ್ಲಿಂಗ್ ಏನಿದೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಎಲ್ಲರಿಗೂ ಧನ್ಯವಾದ. ಸೊ ಫರ್ದರ್ 13 ಅಪ್ಡೇಟು ಇಷ್ಟರಲ್ಲೇ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.